ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ನೀವೇನಾದರೂ ಹ್ಯಾಚ್ಬ್ಯಾಕ್ ಬಜೆಟಲ್ಲಿ ಒಂದು ಒಳ್ಳೆ 7 ಸೀಟರ್ ನೋಡ್ತಾ ಇದ್ದರೆ ನಿಮ್ಗೊಂದು ಒಳ್ಳೆ ಗುಡ್ ನ್ಯೂಸ್. ಯಾಕೆ ಅಂತಂದು ಹೇಳಿದ್ರೆ, ರೆನಾಲ್ಟ್ ಕಡೆಯಿಂದ 7 ಸೀಟರು ಟ್ರೈಬರ್ನ ಫೇಸ್ ಲಿಫ್ಟ್ ವರ್ಷನ್ ಲಾಂಚ್ ಮಾಡಿದ್ದಾರೆ, 2025 ವರ್ಷನ್ದು. ಸೊ ಅದ್ರ ಕಂಪ್ಲೀಟ್ ರಿವ್ಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೇನು ಚೇಂಜಸ್ ಆಗಿದೆ ಓಲ್ಡ್ ವರ್ಷನ್ಗೂ ಮತ್ತು ನ್ಯೂ ವರ್ಷನ್ಗೆ ಏನು ಅಪ್ಡೇಟ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೂ ಯಾರ್ಯಾರು ಹೊಸ್ದಾಗಿ ಬಂದಿರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ನಾವಿವತ್ತು ಆರ್ ಆರ್ ನಗರದಲ್ಲಿರೋ ರೆನಾಲ್ಟ್ ಶೋರೂಮ್ಗೆ ಬಂದಿದ್ದೀವಿ. ನಿಯರ್ ಟು ಗೋಪಾಲನ್ ಆರ್ಕೇಡ್ ಹತ್ರ ಇರೋದು. ಸೊ ನಿಮಗೆ ಏನಕ್ಕೆ ಅಂತ ಹೇಳಿದರೆ, ರೆನಾಲ್ಟ್ ಟ್ರೈಬರ್ ಫೇಸ್ ಲಿಫ್ಟ್ ವರ್ಷನ್ನ ಅನ್ವೀಲ್ ಮತ್ತು ಲಾಂಚ್ ಇವೆಂಟ್ ಎರಡೂ ಇವತ್ತು ನಡೀತಾ ಇದೆ. ಸೊ ಅದಕ್ಕೆ ಬಂದಿದ್ದೀವಿ ಮತ್ತು ಅದ್ರ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಗೇನ ಟ್ರೈಬರ್ದು ಬುಕ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲ ಅದ್ರ ಬಗ್ಗೆ ಕ್ವೇರೀಸ್ ಬೇಕು, ಇಲ್ಲ ಟೆಸ್ಟ್ ರಿವ್ಯೂ ಬೇಕು ಅಂತ ಹೇಳಿದ್ರೆ, ನಿಮಗೆ ಅವ್ರ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಹಾಗೆ ನೀವು ಬಂದು ಶೋರೂಮ್ನ ವಿಸಿಟ್ ಕೂಡ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ ರೆನಾಲ್ಟ್ ಟ್ರೈಬರ್ 7 ಸೀಟ್ರ್ ನಿಮಗೆ ಒಂದು ಅಫೋರ್ಡಬಲ್ ಬಜೆಟಲ್ಲಿ 7 ಸೀಟ್ರ್ ಗಾಡಿನೇ ಬಿಡ್ತಾ ಇದ್ದಾರೆ ಅಂತ ಹೇಳ್ಬೋದು ರೆನಾಲ್ಟ್ ಕಡೆಯಿಂದ. ಸೊ ಇದರ ಇಂಜಿನ್ ಬಗ್ಗೆ ಹೇಳಿದರೆ, ನಿಮಗೆ ಇಂಜಿನ್ ಪ್ರೀವಿಯಸ್ ವರ್ಷನ್ಗೂ ಈ ವರ್ಷನ್ಗೂ ಏನೋ ಅಂತ ಏನು ಚೇಂಜಸ್ ಇಲ್ಲ. 1 ಲೀಟ್ರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ವಿತ್ ನಿಮಗೆ 72 PS ಪವರ್ ಬರುತ್ತೆ. ಹಾಗೆ 96 Nm ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಇದ್ರಲ್ಲಿ ಮೇಜರ್ ಚೇಂಜಸ್ ಏನಂದರೆ, ರೆನಾಲ್ಟ್ ಲೋಗೋ ಚೇಂಜ್ ಆಗಿದೆ. ಲೋಗೋ ಚೇಂಜ್ ಆಗಿ ಫಸ್ಟು ಮಾರ್ಕೆಟ್ಗೆ ಬಂದಿರೋ ಫಸ್ಟ್ ಗಾಡಿ ಇದು ಟ್ರೈಬರು. ಸೊ ಟ್ರೈಬರಲ್ಲೇ ನಿಮಗೆ ಲೋಗೋ ಚೇಂಜ್ ಆಗಿದೆ. ಸೊ ಪ್ರೀವಿಯಸಲ್ಲಿ ಕಂಪೇರ್ ಮಾಡಿದ್ರೆ ಲೋಗೋ ಮಾತ್ರ ತುಂಬ ಸಗದಾಗಿ ಕೊಟ್ಟಿದ್ದಾರೆ ಮತ್ತು ಲುಕ್ಕ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಗ್ರಿಲ್ ಕೂಡ ನೋಡ್ತಾ ಇರ್ಬೋದು. ಗ್ರಿಲ್ಲಲ್ಲೂ ಅಷ್ಟೇ ನಿಮಗೆ ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ತುಂಬ ಸ್ಲೀಕಿ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಹೆಡ್ ಲ್ಯಾಂಪು ಅಷ್ಟೇ ನೋಡ್ರಿ, ಹೆಡ್ ಲ್ಯಾಂಪಲ್ಲಿ ಚೇಂಜಸ್ ಬಂದಿದೆ. ಏನಂದರೆ ನಿಮಗೆ LED ಹೆಡ್ ಲ್ಯಾಂಪು ಮತ್ತು LED DRL ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ. ರೆನಾಲ್ಟ್ ಅನ್ನೋ ಲೋಗೋ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇದರಲ್ಲಿ ಇನ್ನೊಂದು ಮೇಜರ್ ಚೇಂಜಸ್ ಏನಂದರೆ, ಫಾಗ್ ಲ್ಯಾಂಪ್ ಬರುತ್ತೆ. LED ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದಷ್ಟು ನಿಮಗೆ ಸ್ಕಿಡ್ ಪ್ಲೇಟು ಬ್ಲ್ಯಾಕ್ ಕಲರ್ ಮತ್ತು ಸಿಲ್ವರ್ ಕಲರ್ ಟಚಲ್ಲಿ ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ. ಹಾಗೆ ಫ್ರಂಟಲ್ಲಿ ಇನ್ನೊಂದು ನಿಮಗೆ ಇದರಲ್ಲಿ ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಯಾಕೆಂದರೆ ನಿಮಗೆ ಫ್ರಂಟು 3 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, 1, 2 ಮತ್ತು 3 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಈ ಸೆಗ್ಮೆಂಟಲ್ಲಿ ಈ ಗಾಡೀಲೇ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ. ಮತ್ತು ನಿಮ್ಮ ಫ್ರಂಟ್ ಬಂಪರ್ ಲುಕ್ ನೋಡ್ತಾ ಇರ್ಬೋದು, ಸಿಲ್ವರು ಮತ್ತು ಬಾಡಿ ಕಲರ್ ಪೇಂಟು. ಹಾಗೆ ನಿಮಗೆ ಒಂದಷ್ಟು ಬ್ಲ್ಯಾಕ್ ಕಲರ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಲುಕ್ ಅಂತೂ ಪ್ರೀವಿಯಸ್ ಜನ್ರೇಷನ್ಗೆಲ್ಲ ಕಂಪೇರ್ ಮಾಡಿದ್ರೆ ನಿಮಗೊಂದಷ್ಟು ಲುಕ್ಕು ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಬಾನೆಟ್ ಆಗಿರ್ಬೋದು, ಹಾಗೆ ಅವೆಲ್ಲ ನಿಮ್ಗೆ ಏನಾಗುತ್ತೆ, ಲುಕ್ನ ತುಂಬ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಇದರಲ್ಲಿ ಸೇಫ್ಟಿಲಿ ತುಂಬ ಸಖತ್ತಾಗಿ ಒತ್ತು ಕೊಟ್ಟಿದ್ದಾರೆ. ಸೊ ಈ 7 ಸೀಟರ್ ವೇರಿಯಂಟ್ ಆಗಿದ್ರು ನಿಮಗೆ 6 ಬೇಸ್ ವೇರಿಯಂಟಿಂದನೇ 6 ಏರ್ ಬ್ಯಾಗ್ ಬರುತ್ತೆ. ಸೊ 6 ಏರ್ ಬ್ಯಾಗು ಮತ್ತು ಐಸೋಫಿಕ್ಸ್ ಚೈಲ್ಡ್ ಮೌಂಟು. ಹಾಗೆ ನಿಮಗೆ ABS CVT ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಎಲ್ಲ ತುಂಬ ಸೇಫ್ಟಿ ಕಡೆಯಿಂದ ಒತ್ತು ಕೊಟ್ಟು ಸೇಫ್ಟಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸೈಡ್ ವ್ಯೂ ನೋಡಿದ್ರೆ ನಿಮಗೆ ಸೈಡ್ ವ್ಯೂ ನಿಮ್ಮ ನಾರ್ಮಲ್ ಪ್ರೀವಿಯಸ್ ಏನು ಜನ್ರೇಷನ್ ಇತ್ತಲ್ಲ, ಸೊ ಅದೇ ರೀತಿ ಬರ್ತದೆ. ಬಟ್ ನಿಮಗೆ ಕ್ಲಾಡಿಂಗಲ್ಲಿ ನೋಡ್ತಾ ಇರ್ಬೋದು, ಸೈಡಲ್ಲಿ ನಿಮಗೆ ವೀಲ್ ಆರ್ಚಲ್ಲಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರ್ದು. ಹಾಗೆ ನಿಮಗೆ ಏನು ಡೋರ್ ಸೈಡಲ್ಲಿ ನಿಮ್ಗೆ ಕ್ಲಾಡಿಂಗ್ ಬರೋದಿಲ್ಲ, ಇದೊಂಥರ ಸ್ಟಿಕ್ರಿಂಗ್ ಥರ ಬರುತ್ತೆ. ಹಾಗೆ ನಿಮಗೆ ವೀಲ್ ಬರೋದರೆ, ವೀಲಲ್ಲಿ ನಿಮಗೆ ಅಲೈ ವೀಲ್ ಬರೋದಿಲ್ಲ, ಅಲೈ ಥರನೇ ಬರುತ್ತೆ. ಬಟ್ ಅದೆಲ್ಲ ಅಲೈ ಎಲ್ಲ ಸ್ಟೀಲ್ ರಿಮ್ ಬರುತ್ತೆ. ಸೊ ಫ್ರಂಟಿಗೆ ನಿಮಗೆ ಲುಕ್ ಅಲೈ ಥರ, ಡೈಮಂಡ್ ಕಟ್ ಅಲೈ ಥರ ಲುಕ್ ಬರಲಿ ಅಂದ್ಬಿಟ್ಟು ಸೊ ವೀಲ್ ಕ್ಯಾಪ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಫ್ರಂಟಲ್ಲಿ ಡಿಸ್ಕೋ ರಿಯರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಓವರಾಲ್ ಟೈರ್ ಸೈಜ್ ನೋಡಿದ್ರೆ ನಿಮಗೆ 185/65/15 ಇಂಚ್ ನಾರ್ಮಲ್ ವೀಲ್ ಬರುತ್ತೆ. ಓವರಾಲ್ ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 182 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ನೀವು 7 ಸೀಟರ್ ಗಾಡಿಗೆ ನೋಡ್ತಾ ಇದ್ದೀರ ಅಂದರೆ ಸೊ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇನ್ನೊಂದು ಮೇಜರ್ ಚೇಂಜ್ ಏನಂದರೆ, ಆಟೋ ಫೋಲ್ಡೇಬಲ್ ಡ್ಯುಯಲ್ ಟೋನ್, ಇದು ಡ್ಯುಯಲ್ ಟೋನ್ ಗಾಡಿ ಆಗಿರೋದ್ರಿಂದ ಸೊ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿರುತ್ತೆ. ಸೊ ಓವರಾಲ್ ನಿಮಗೆ ಡೋರ್ ಹ್ಯಾಂಡಲ್ಸ್ ನೋಡಿದ್ರೆ ಬ್ಲ್ಯಾಕ್ ಕಲರ್ ಪೇಂಟಲ್ಲಿ ಕೊಟ್ಟಿದ್ದಾರೆ. ಡ್ಯುಯಲ್ ಟೋನ್ ಆಗಿರೋದು ಸೇಮ್ ಏನು ಡ್ಯುಯಲ್ ಟೋನ್ ಇರೋದ್ರಿಂದ ಸೊ ಅದೇ ರೀತಿ ಲುಕ್ ಕೊಟ್ಟಿದ್ದಾರೆ, ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೈಡಲ್ಲಿ ಇನ್ನೊಂದು ಚೇಂಜಸ್ ಏನಂದರೆ, ನಿಮ್ಗೆ ನೋಡಿ ಡ್ಯುಯಲ್ ಟೋನ್ ಪೇಂಟು ಫಿನಿಶ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ರೂಫ್ ರೈಲ್ಸ್ ಕೂಡ ಬರುತ್ತೆ. ಸೊ ರೂಫ್ ರೈಲ್ಸಲ್ಲಿ ಇನ್ನೊಂದು ಏನು ಚೇಂಜಸ್ ಅಂದರೆ, ರೂಫ್ ರೈಲ್ಸ್ ಬೇರೆ ಗಾಡಿಗಳಲ್ಲಿ ನಿಮಗೆ ಫಂಕ್ಷನ್ ಇರೋದಿಲ್ಲ, ಸುಮ್ಮನೆ ಒಂದು ಡಿಸೈನ್ ಥರ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನಿಮಗೆ ಫಂಕ್ಷನಿಟಿ ಇರುತ್ತೆ. ಸೊ ನೀವೇನೋ ಲಗೇಜ್ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನಿಮಗೆ ನಾರ್ಮಲ್ ಆ್ಯಂಟೆನಾ ಅದು ಫ್ರಂಟಲ್ಲೇ ಕೊಟ್ಟಿದ್ದಾರೆ. ಸೊ ಕ್ಲಾಡಿಂಗ್ ನೋಡ್ತಾ ಇರ್ಬೋದು. ಸೊ ರಿಯರ್ ವೀಲ್ಗೂ ನಿಮಗೆ ವೀಲ್ ಆರ್ಚಲ್ಲಿ ಕ್ಲಾಡಿಂಗ್ ಬರುತ್ತೆ. ಸೊ ಓವರಾಲ್ ನಿಮಗೆ ರಿಯರ್ ಲುಕ್ ಬರೋದರೆ, ರಿಯರ್ ಲುಕ್ಕಲ್ಲೂ ನಿಮಗೆ ಮೇಜರ್ ಚೇಂಜಸ್ ಕಾಣಿಸುತ್ತೆ. ಸೊ ಏನು ಅಂತ ಹೇಳಿದ್ರೆ, ರಿಯರಲ್ಲಿ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಮತ್ತು ಆಲೋಜಿನ್ ಇಂಡಿಕೇಟರ್ಸ್ ಬರುತ್ತೆ. ಹಾಗೆ ನಿಮಗೆ ರಿಯರಲ್ಲಿ ಲೋಗೋ ಕೂಡ ನೋಡ್ತಾ ಇರ್ಬೋದು. ಮತ್ತು ವಿತ್ ನಿಮ್ಗೆ ಇಲ್ಲಿ ಒಂದಷ್ಟು ಕನೆಕ್ಟ್ ಕೊಡಬೇಕು ಅಂದ್ಬಿಟ್ಟು ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಹಾಗೆ ಟ್ರೈಬರ್ದು ಲೋಗೋನು ಅಷ್ಟೇ, ಟ್ರೈಬರ್ದು ನೋಡ್ತಾ ಇರ್ಬೋದು. ವರ್ಡಿಂಗ್ಸು ಯಾವ ಡಿಸೈನಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ. ಹಾಗೆ ರಿಯರಲ್ಲಿ ಬಂಪರ್ ಡಿಸೈನ್ ನೋಡಿದ್ರೆ ನಿಮಗೆ ಬ್ಲ್ಯಾಕ್ ವಿತ್ ಸಿಲ್ವರ್ ಕಲರ್ ಸ್ಕಿಲ್ ಪ್ಲೇಟಲ್ಲಿ ಕೊಟ್ಟಿದ್ದಾರೆ. ಹಾಗೆ ರಿಯರಲ್ಲಿ ನಿಮಗೆ
ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ 3 ಸೇಮ್ ಏನು ಫ್ರಂಟಲ್ಲಿ 3 ಕೊಟ್ಟಿದ್ದಾರಲ್ಲ ಸೊ ಅದೇ ರೀತಿ ರಿಯರಲ್ಲಿ ಬರುತ್ತೆ ವಿತ್ ನಿಮಗೆ ಸ್ಪಾಯ್ಲರ್ ತೀರಾ ಸ್ಪಾಯ್ಲರ್ ಥರ ಏನು ಕೊಟ್ಟಿಲ್ಲ ಸೊ ನಾರ್ಮಲ್ ಥರ ಬರುತ್ತೆ ವಿತ್ ಐ ಮೌಂಟ್ ಸ್ಟಾಪ್ ಲ್ಯಾಂಪ್ ಬರುತ್ತೆ ಸೊ ನೋಡ್ತಾ ಇರ್ಬೋದು. ಹಾಗೆ ರಿಯರಲ್ಲಿ ಡಿಫಾಗರು ವಿತ್ ನಿಮಗೆ ವೈಪರ್ ಕೂಡ ರಿಯರಲ್ಲಿ ಬರುತ್ತೆ. ಸೊ ಕೀ ಬಗ್ಗೆ ಹೇಳಿದರೆ ನೀವು ಕೀ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರೆನಾಲ್ಟ್ ಲೋಗೋ ಜೊತೆಗೆ ಸ್ಲೀಕ್ ಡಿಸೈನ್ ಕೊಟ್ಟಿದ್ದಾರೆ, ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ನು. ಹಾಗೆ ಇದು ಗ್ರೋಮಿ ಅನ್ನೋ ಆಪ್ಷನ್ಸು, ಏನಂದರೆ ನೀವು ಏನನ್ನ ನೈಟ್ ಟೈಮಲ್ಲಿ ಗಾಡಿ ನಿಲ್ಲಿಸಿದಾಗ ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಹೆಡ್ಲೈಟು ಮತ್ತು ಟೈಲ್ ಲ್ಯಾಂಪ್ ಎರಡೂ ಆನ್ ಆಗುತ್ತೆ. ಹಾಗೆ ಬೂಟ್ ಓಪನ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಓವರಾಲ್ ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ನಾರ್ಮಲ್ ಲಾಕ್ ಆ್ಯಂಡ್ ಅನ್ಲಾಕ್ ಬರುತ್ತೆ, ಸೆನ್ಸರ್ ಬರೋದಿಲ್ಲ. ಸೊ ಓವರಾಲ್ ನಿಮಗೆ ಫ್ರಂಟಲ್ಲಿ ನೋಡೋದಾರೆ ನಿಮಗೆ ಡೋರ್ ಪ್ಯಾಡು ನಿಮಗೆ ಬ್ಲ್ಯಾಕ್ ಮತ್ತು ಬೇಜ್ ಕಲರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇನ್ಸೈಡ್ ಹ್ಯಾಂಡಲ್ ಬಂದು ನಿಮಗೆ ಪೇಂಟ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಓವರಾಲ್ ORVMದು ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ ವಿತ್ ಆಟೋ ಫೋಲ್ಡಿಂಗ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಆಟೋ ಅಪ್ ಆ್ಯಂಡ್ ಡೌನು 4 ವಿಂಡೋದು ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಸೊ ಇದೊಂದು ತುಂಬ ಯೂಸ್ಫುಲ್ ಫೀಚರ್ಸ್ ಅಂತ ಹೇಳ್ಬೋದು. ಹಾಗೆ ಸ್ಪೀಕರ್ದು ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ವಿತ್ ನಿಮ್ಗೆ 1 ಲೀಟರ್ ಆಫ್ ಬಾಟಲ್ ವಾಟರ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಸೀಟು ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ, 6 ವೇ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್. ಸೊ ನೋಡ್ತಾ ಇರ್ಬೋದು ನಿಮಗೆ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ಮತ್ತು ರೀಚ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು. ಸೊ ನಿಮ್ಗೆ ನಾರ್ಮಲಾಗಿ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓವರಾಲ್ ಸ್ಟೇರಿಂಗ್ ನೋಡಿದ್ರೆ ನಿಮಗೆ ನಾರ್ಮಲ್ PU ಮೋಲ್ಡಿಂಗ್ ಸ್ಟೇರಿಂಗ್ ವೀಲ್ ಬರುತ್ತೆ. ಬಟ್ ಇದರಲ್ಲಿ ಇಲ್ಲಿ ಮೇಲ್ಗಡೆ ಮಾತ್ರ ನಿಮ್ಗೆ ಒಂದಷ್ಟು ಲೆದರ್ ಟಚ್ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಕಟಿಂಗ್ ಥರ ಯೂಸ್ ಮಾಡಿದ್ದಾರೆ. ಹಾಗೆ ರೆನಾಲ್ಟ್ ಲೋಗೋ ಕೂಡ ಕೊಟ್ಟಿದ್ದಾರೆ ವಿತ್ ಏರ್ ಬ್ಯಾಗ್ ಕೂಡ ಇಲ್ಲೇ ಬರುತ್ತೆ. ಹಾಗೆ ಒಂದಷ್ಟು ಸಿಲ್ವರ್ ಟಚ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಏನು ಸಿಸ್ಟಮ್ದು ಆಪ್ಷನ್ಸ್ ಬರುತ್ತಲ್ಲ ಸೊ ಅದರ ಕಂಟ್ರೋಲ್ಸ್ ಎಲ್ಲ ನಿಮ್ಗೆ ಇಲ್ಲೇ ಬರುತ್ತೆ ವಿತ್ ವಾಯ್ಸ್ ಕಮೆಂಟ್ ಕೂಡ ಕೊಟ್ಟಿದ್ದಾರೆ. ಹಾಗೆಲ್ಲ ಕಾಲ್ ರಿಸೀವ್, ಕಾಲ್ ಕಟ್ ಬಟನ್ನು ಮತ್ತು ಮ್ಯೂಟ್ ಬಟನ್ಸ್ ಎಲ್ಲ ನಿಮ್ಗೆ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಸೊ ರೈಟ್ ಸೈಡಲ್ಲಿ ನಿಮಗೆ ಏನು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತಲ್ಲ ಸೊ ಅದರ ಆಪ್ಷನ್ಸ್ ಬರುತ್ತೆ. ಸೊ ಇದು EMT ಆಗಿರೋದ್ರಿಂದ ಇದರಲ್ಲಿ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಸಿಗೋದಿಲ್ಲ. ಸೊ ನಾರ್ಮಲ್ ಮ್ಯಾನ್ಯಲ್ಗೆ ಹೋಗ್ತೀವಿ ಅಂದಾಗ ನೀವು ಅದರ ಕ್ರೂಸ್ ಕಂಟ್ರೋಲ್ಸ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಕ್ರೂಸ್ ಕಂಟ್ರೋಲ್ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ರೈಟ್ ಸೈಡಲ್ಲಿ ಹೆಡ್ಲೈಟ್ ಕಂಟ್ರೋಲ್ಸು ಮತ್ತು ಲೆಫ್ಟ್ ಸೈಡ್ಗೆ ಹೋದರೆ ನಿಮಗೆ ವೈಪರ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ. ಸೊ ಓವರಾಲ್ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಬರೋದಾರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮ್ಗೆ ಆಪ್ಷನ್ಸ್ಗಳು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ತುಂಬ ಡಿಜಿಟಲ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ಗಾಡಿ ಎಷ್ಟು ಹೀಟಲ್ಲಿದೆ ಅನ್ನೋದು ಆಪ್ಷನ್ಸ್ ಗೊತ್ತಾಗುತ್ತೆ. ಮತ್ತು ರೈಟ್ ಸೈಡಲ್ಲಿ ನಿಮಗೆ ಫ್ಯೂಲ್ ಇಂಡಿಕೇಷನ್ ಆಪ್ಷನ್ಸ್ ಬರುತ್ತೆ. ಸೊ ಓವರಾಲ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಆ್ಯಾವ್ರೇಜು ಎಷ್ಟಾಗಿದೆ ಅನ್ನೋದು ಆಪ್ಷನ್ಸ್ ತೋರಿಸಿದೆ. ಮತ್ತು ಟ್ರಿಪ್ ಎಷ್ಟು ಓಡಿದೆ ರೀಸೆಟ್ ಮಾಡ್ಬೋದು ಅಂದರೆ ರೀಸೆಟ್ ಮಾಡ್ಕೋಬೋದು. ಮತ್ತು ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮು, ಸೊ ಸೇಫ್ಟಿಗೆ ಒತ್ತು ಕೊಟ್ಟು ನಿಮಗೆ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಓಕೆ ಅಂತ ಬರುತ್ತೆ. ಮತ್ತು ಸರ್ವಿಸ್ದು ಆಪ್ಷನ್ಸ್ಗಳೆಲ್ಲ ನಿಮಗೆ ಇಲ್ಲಿ ಇಂಟಿಗ್ರೇಟ್ ಮಾಡಿದೆ. ಮತ್ತು ನೋಡ್ತಾ ಇರ್ಬೋದು ನಿಮಗೆ ಡೋರ್ದು ಇಂಡಿಕೇಷನ್ ಆಪ್ಷನ್ಸು. ಸೊ ಬೂಟು ನಮಗೆ ಆಫ್ ಕ್ಲೋಸ್ ಆಗಿದೆ ಅನ್ನೋದು ಇಂಡಿಕೇಷನ್ ಇಲ್ಲೇ ಆಗ್ತಿದೆ. ಹಾಗೆ ನಿಮಗೆ ಡಿಮ್ಮಿಂಗ್ ಕಂಟ್ರೋಲ್ಸು ಮತ್ತು ಟೇಕ್ ಎ ಬ್ರೇಕು ನಿಮಗೇನು ಜಾಸ್ತಿ ಡ್ರೈವ್ ಮಾಡ್ತಿದ್ದಾಗ ಆಟೋಮೆಟಿಕ್ಕಾಗಿ ಗಾಡಿ ಕಡೆಯಿಂದನೇ ನಿಮ್ಗೆ ಟೇಕ್ ಎ ಬ್ರೇಕ್ ಅನ್ನೋದೊಂದು ಇದು ಬರುತ್ತೆ, ಏನು ಅಲರ್ಟ್ ಬರುತ್ತೆ. ಸೊ ಮತ್ತು ಗೇರ್ ಇಂಡಿಕೇಷನ್ಸು ಹಾಗೆ ಇಲ್ಲಿ ಕಿಲೋಮೀಟ್ರದೆಲ್ಲ ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮ್ಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಡಿಜಿಟಲಾಗಿ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಸಿಸ್ಟಮಲ್ಲಿ ಇದೊಂದು ಮೇಜರ್ ಚೇಂಜಸ್ ಕೊಟ್ಟಿದ್ದಾರೆ ಇಂಟೀರಿಯರಲ್ಲಿ. ಯಾಕೆಂದರೆ ನಿಮ್ಗೆ 8 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ ವಿತ್ ನಿಮಗೆ ರೇಡಿಯೋ, ಮೀಡಿಯಾ ಮತ್ತು ಫೋನ್ ಕನೆಕ್ಟಿವಿಟಿ, ವೆಹಿಕಲ್ಲು ಮತ್ತು ಸೆಟ್ಟಿಂಗ್ಸ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೆಟ್ಟಿಂಗ್ಸಲ್ಲಿ ನಿಮ್ಗೆ ಆಡಿಯೋ, ಡಿಸ್ಪ್ಲೇ ಮತ್ತು ಡಿವೈಸ್ದು ಮತ್ತು ಸಿಸ್ಟಮ್ ಆಪ್ಷನ್ಸ್ ಬರುತ್ತೆ. ಸೊ ಇದರಲ್ಲಿ ಇನ್ನೊಂದು ಏನಂದರೆ ಮೇಜರ್ ಚೇಂಜಸ್ಸು ನಿಮಗೆ ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ ವೈರ್ಲೆಸ್ ಕನೆಕ್ಷನ್ ಆಗುತ್ತೆ. ಸೊ ನೀವು ಬೇಕಂದರೆ ನೀವು ವೈರ್ಲೆಸ್ ಕೂಡ ಕನೆಕ್ಷನ್ ಮಾಡ್ಕೋಬೋದು. ಸೊ ಆ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ ವಿತ್ ನಿಮಗೆ AC ಕಂಟ್ರೋಲ್ಸ್ ಬರೋದಾರೆ, ನಾರ್ಮಲ್ AC ಕಂಟ್ರೋಲ್ಸ್ ಬರುತ್ತೆ. ಹಾಗೆ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ಸು ಮತ್ತು ಲಾಕು ಆಪ್ಷನ್ಸು ಮತ್ತು ಹಜಾರ್ಡ್ ಲೈಟ್ ಆನ್ ಆ್ಯಂಡ್ ಆಪ್ಷನ್ಸು. ಹಾಗೆ AC ವೆಂಟ್ಸ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ AC ವೆಂಟ್ಸ್ ನೋಡ್ತಾ ಇರ್ಬೋದು ನಿಮಗೊಂದು ಮ್ಯಾನ್ಯಲ್ AC ವೆಂಟ್ಸ್ ಆಪ್ಷನ್ಸ್ ಬರುತ್ತೆ. ಹಾಗೆ ಇದು ಬಟನ್ಸ್ಗಳು ಅಷ್ಟೇ ನಿಮಗೆ AC ಇದು ಯಾವ ರೀತಿ ಕಂಟ್ರೋಲ್ಸ್ ಬೇಕೋ ಆ ರೀತಿ ಮಾಡ್ಕೋಬೋದು. ವಿತ್ ಇಲ್ಲಿ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು ಮತ್ತು ನಿಮಗೆ ಕ್ರೂಸ್ ಕಂಟ್ರೋಲ್ದು ಆನ್ ಆ್ಯಂಡ್ ಆಫ್ ನೋಡಿ, ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೊಬೋದು ಮತ್ತು ಆಫ್ ಕೂಡ ಮಾಡ್ಕೋಬೋದು. ಮತ್ತು ಟೈಪ್ A USB ಪೋರ್ಟ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ವೈರ್ಲೆಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಇಲ್ಲಿ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ, ಏನೇನು ಇಟ್ಕೋಬೋದು. ವಿತ್ ಮ್ಯಾನ್ಯಲ್ 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೆಂಟ್ರಲ್ ಕನ್ಸೋಲ್ ಬರೋದಾರೆ, ನಿಮ್ಮ ಕಪ್ ಹೋಲ್ಡರ್ ಬರುತ್ತೆ ಮತ್ತು ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲಿ ರಿಯರ್ AC ವೆಂಟ್ಸ್ದು ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ. ಓವರಾಲ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೂಲಿಂಗ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ಒಂದಷ್ಟು ಸ್ಪೇಸ್ ಕೂಡ ಆರಾಮಾಗಿ ಸಿಗುತ್ತೆ ನಿಮಗೆ. ಹಾಗೆ ಇಲ್ಲಿ ಇಂಟೀರಿಯರ್ ನೋಡಿದ್ರೆ ನಿಮಗೆ ಟ್ರೈ ಕಲರ್ ಇಂಟೀರಿಯರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಕಲರು, ಇಲ್ಲೊಂದಷ್ಟು ಟೆಕ್ಸ್ಚರ್ ಟೈಪು ಮತ್ತು ಬೀಚ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇನ್ನೊಂದು ಯೂನಿಕ್ ಫೀಚರ್ಸ್ ಏನಂದರೆ ನಿಮಗೆ ಡ್ರೈವರ್ ಸೈಡಲ್ಲಿ
ಆರ್ಮೆಸ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಬೇಕು ಅಂದರೆ ಆರ್ಮೆಸ್ಟ್ ಇದು ಮಾಡ್ಕೋಬೋದು, ಸೊ ಬೇಡ ಅಂದರೆ ನೀವು ಎತ್ತಿಟ್ಕೋಬೋದು. ಸೊ ಇದೊಂದು ಯೂಸ್ಫುಲ್ ಫೀಚರ್ಸ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಡೋರ್ ಗ್ಲೋ ನೋಡಿದ್ರೆ ಗ್ಲೋ ಬಾಕ್ಸ್ ನಿಮಗೆ 2 ಗ್ಲೋ ಬಾಕ್ಸ್ ಬರುತ್ತೆ, ಒಂದು ಮೇಲ್ಗಡೆ ಇನ್ನೊಂದು ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಯೂನಿಕ್ಕು, ಯಾಕಂದರೆ 2 ಥರ ಬರುತ್ತೆ. ಹಾಗೆ ನಿಮಗೆ IRVM ಬರೋದರೆ ನಿಮಗೆ ಮ್ಯಾನುವಲ್ ಅಡ್ಜಸ್ಟ್ಮೆಂಟ್ IRVM ಬರುತ್ತೆ. ವಿತ್ ನಿಮಗೆ ಲೈಟ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ, ನಾರ್ಮಲ್ LED ಲೈಟ್ ಬರುತ್ತೆ. ಹಾಗೆ ಲೆಫ್ಟ್ ಸೈಡ್ ಸನ್ವೈಸರ್ಗೆಲ್ಲಿ ಮಿರರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ನಿಮಗೇನು ಬರೋದಿಲ್ಲ, ನಾರ್ಮಲ್ ಟಿಕೆಟ್ ಹೋಲ್ಡರ್ಸ್ ಬರುತ್ತೆ. ಓವರಾಲ್ ಸೀಟ್ ಫ್ಯಾಬ್ರಿಕೇಷನ್ ನೋಡಿದ್ರೆ ನಿಮಗೆ ಬ್ಲ್ಯಾಕು ಬೀಜಲ್ಲಿ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಕುಷನಿಂಗು ಅಷ್ಟೇ, ಇವೆಲ್ಲ ತುಂಬ ಸಖತ್ತಾಗಿ ಬರುತ್ತೆ, ತುಂಬ ಯೂನಿಕ್ಕಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಒಂದು 7 ಸೀಟ್ರಲ್ಲಿ ಇದೊಂದು ಪ್ರೈಸಲ್ಲಿ ನಿಮಗೆ ಪ್ರೈಸ್ ಒಂದು ಹೇಳಿದ್ರೆ ನಿಮಗೆ 6.29 ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ ಎಕ್ಸ್ ಶೋರೂಮು. ಸೊ ಟಾಪ್ ಎಂಡ್ ನಿಮಗೆ 8.8 ಲ್ಯಾಕ್ಸ್ವರೆಗೂ ಬರುತ್ತೆ. ಸೊ ಒಂದು ಒಳ್ಳೆ ಬಜೆಟಲ್ಲಿ ಒಂದು 7 ಸೀಟ್ರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ರಿಯರಲ್ಲಿ ನಿಮಗೆ ಸೊ ರೈಟ್ ಅಡ್ಜಸ್ಟ್ಮೆಂಟ್ಸು, ರೀಚ್ ಅಡ್ಜಸ್ಟ್ಮೆಂಟು ಸಿಗುತ್ತೆ. ಸೊ ಫ್ರಂಟು ಮತ್ತು ರಿವರ್ಸ್ ಅಡ್ಜಸ್ಟ್ಮೆಂಟು ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಡೋರ್ ಪ್ಯಾಡು ಅಷ್ಟೇ ನಿಮಗೆ ಬ್ಲ್ಯಾಕ್ ಮತ್ತು ಬೀಚ್ ಕಲರಲ್ಲಿ ಕೊಟ್ಟಿದ್ದಾರೆ, ವಿತ್ ಇನ್ಸೈಡ್ ಹ್ಯಾಂಡಲ್ಸ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ಸ್ಪೀಕರ್ ರಿಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ 1 ಲೀಟ್ರು ಬಾಟಲ್ ಲೋಡಸ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಡ್ರೈವರ್ ಸೀಟು ನನ್ನ ನೈಟ್ಗೆ ಅಡ್ಜಸ್ಟ್ಮೆಂಟ್ ಆಗಿದೆ. ಸೊ ನೀ ರೂಮು ಅಷ್ಟೇ ತುಂಬ ಸಫಿಷಿಯೆಂಟ್ ಎನಫು, ಥೈ ಸಪೋರ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಹೆಡ್ ರೂಮು ಅಷ್ಟೇ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಮತ್ತು ಲೈಟ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಆಪ್ಷನ್ಸು LED ಲೈಟ್ ಕೊಟ್ಟಿದ್ದಾರೆ. ಇದು ನಿಮಗೆ ಗ್ರ್ಯಾಬ್ ಹ್ಯಾಂಡ್ಲು ಕೂಡ ಇಲ್ಲೇ ಬರುತ್ತೆ. ಓವರಾಲ್ ನಿಮಗೆ AC ಇದು ಕಂಟ್ರೋಲ್ಸ್ ಬರೋದನ್ನು ಏನು ನೋಡ್ತಾ ಇರ್ಬೋದು. ರಿಯರಲ್ಲಿ ನಿಮಗೆ ಸೈಡ್ ಪ್ಯಾನಲ್ ಏನಿದೆಯಲ್ಲ ಸೊ ಅದರಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ 12 ವೋಲ್ಟ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ರಿಯರ್ ಪ್ಯಾಸೆಂಜರ್ಸ್ ಯೂಸರ್ಸ್ಗೆ. ಮತ್ತು ಫ್ರಂಟು ಡ್ರೈವರ್ ಮತ್ತು ಪ್ಯಾಸೆಂಜರ್ ಸೈಡು ನಿಮಗೆ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ಸ್ ಬರುತ್ತೆ, ಸೀಟ್ ಬ್ಯಾಕ್ ಸೈಡು ನಿಮಗೆ ಅದೆಲ್ಲ ಒಂದಷ್ಟು ಯೂಸ್ಫುಲ್ ಫೀಚರ್ಸ್ ಅಂತಲೇ ಹೇಳ್ಬೋದು. ವಿತ್ ನಿಮಗೆ ಇಲ್ಲಿ ಸೀಟ್ ಕುಷನಿಂಗು ಅಷ್ಟೇ ಐಸೋಫಿಕ್ ಚೈಲ್ಡ್ ಮೌಂಟ್ ಕೊಟ್ಟಿದ್ದಾರೆ, ಸೀಟ್ ಕುಷನಿಂಗ್ ಕೊಟ್ಟಿದ್ದಾರೆ. ಮತ್ತು ರಿಯರ್ ಪ್ಯಾಸೆಂಜರ್ಸ್ಗೆ ಸೆಂಟ್ರ್ ಪ್ಯಾಸೆಂಜರಲ್ಲಿ ನಿಮಗೆ ಹೆಡ್ ರೆಸ್ಟ್ ಬರುತ್ತೆ, ಅದೆಲ್ಲ ಒಂದಷ್ಟು ಯೂನಿಕ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಆರಾಮಾಗಿ 3 ಪ್ಯಾಸೆಂಜರ್ಸು ಕೂತ್ಕೊಂಡು ಹೋಗ್ಬೋದು. ಇನ್ನೊಂದು ಯೂನಿಕ್ ಫೀಚರ್ಸ್ ಏನಂದರೆ ನೀವು ಒನ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸೊ ಆರಾಮಾಗಿ ನೀವು ಸೀಟ್ ಕೂಡ ಫೋಲ್ಡ್ ಮಾಡಿಕೊಂಡು 3rd ರೋಗೆ ಹೋಗ್ಬೋದು. ಸೊ 3rd ರೋಲ್ಲಿ ನೀವು ಸ್ಪೇಸ್ ನೋಡ್ತಾ ಇರ್ಬೋದು, ಸ್ಪೇಸು ತೀರಾ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಬಟ್ ಓಕೆ, ಒಂದು 5.5 ಹೈಟ್ ಇರೋರಿಗೆ ಸೊ ಒಂದು ರೇಂಜ್ಗೆ ಟ್ರಾವೆಲ್ ಮಾಡ್ಕೋಬೋದು. ಸೊ ನನ್ನ ಹೈಟು ಕೂತ್ಕೊಂಡಿರೋರಿಗೆ ಒಂದು 1 ಅವರ್ ಇಲ್ಲ 1.5 ಅವರ್ ಬೇಕಾದ್ರೆ ಟ್ರಾವೆಲ್ ಮಾಡ್ಕೋಬೋದು. ಸೊ ಆ ರೀತಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ಒಂದು ಕಮ್ಮಿ ಬಜೆಟಲ್ಲಿ ನೀವು 7 ಸೀಟರ್ ನೋಡ್ತಾ ಇದ್ದೀರಿ ಅಂದರೆ ಅವ್ರಿಗೆಲ್ಲ ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಇಲ್ಲಿ ಕೂಡ ನೋಡ್ತಾ ಇರ್ಬೋದು 3rd ರೋವರೆಗೂ 12 ವೋಲ್ಟ್ಸ್ ಸಾಕೆಟ್ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಇಲ್ಲಿ ಗ್ರ್ಯಾಬ್ ಹ್ಯಾಂಡ್ಲು ಕೊಟ್ಟಿದ್ದಾರೆ, ಮೊಬೈಲನ್ನೇ ಇಟ್ಕೋಬೋದು. ಮತ್ತು ನಿಮಗೆ 3rd ರೋ ಪ್ಯಾಸೆಂಜರ್ಸ್ಗೂ AC ವೆಂಟ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು AC ವೆಂಟ್ಸು ನಿಮ್ಗೆ ಇಲ್ಲಿ 2 ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 2 ಕಡೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ಕ್ಯಾಬಿನ್ನು ಫ್ರಂಟಿಂದ ಲಾಸ್ಟ್ ರೋಯಿಂದ ಈ ರೀತಿ ಕಾಣಿಸ್ತದೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಲುಕ್ಕು, ತುಂಬ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ವೀಕ್ಷಕರೇ, ಓವರಾಲ್ ರೆನಾಲ್ಟ್ ಟ್ರೈಬರ್ ಫೇಸ್ಲಿಫ್ಟ್ ವರ್ಷನ್ನ ರಿವ್ಯೂದೇ ಆಗಿತ್ತು. ನೀವೇನನ್ನ ಒಂದು ಕಮ್ಮಿ ಅಫೋರ್ಡಬಲ್ ಪ್ರೈಸಲ್ಲಿ 7 ಸೀಟ್ರ್ ಗಾಡಿ ಬೇಕು ಅಂತ ಹೇಳಿದ್ರೆ ಸೊ ಇದ್ರ ಎಕ್ಸ್ಟ್ರಾ ಪ್ರೈಸ್ ಬಂದು ನಿಮಗೆ 6.2 ಲ್ಯಾಕ್ಸಿಂದ 29 ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ ಸೊ ಟಾಪ್ ಎಂಡು ನಿಮಗೆ 8.8ವರೆಗೂ ರೀಚ್ ಆಗುತ್ತೆ. ಸೊ ಯಾರ್ಯಾರು ಒಂದು ಬೆಸ್ಟ್ ಬಜೆಟಲ್ಲಿ 7 ಸೀಟ್ರ್ ಗಾಡಿ ನೋಡ್ತಾ ಇದ್ದೀರಾ ಅವ್ರಿಗೆ ಒಳ್ಳೆ ಚಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತೀನಿ. ಮತ್ತು ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.